ಎಲ್ರಿಗೂ ನಮಸ್ಕಾರ. ನನಗೆ ಈ ಚಲನಚಿತ್ರವನ್ನು ನೋಡಿ ಅನಿಸಿದ್ದು, ಇದರಲ್ಲಿ ಒಂದು ಪ್ರಕಟವಾಗುವ ಒಂದು ಮೌಲ್ಯಾಧಾರಿತ ಒಂದು ಮೆಸೇಜ್ ಅಥವಾ ಒಂದು ಸ್ಲೋಗನ್ ಏನಿರ್ಬೋದು ಅಂದರೆ ಅದು ಸ್ಕ್ರೀನ್ ಮೇಲೆ ಬರುತ್ತೆ. ನಾನು ಚಿತ್ರದ ಕಥೆ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಅದಕ್ಕಿಂತ ಭಾಳ ದೊಡ್ಡದೇನಿದೆ ಅಂದರೆ, ಈ ಶ್ರಮಿಕ ಜೀವನದಲ್ಲಿ ಒಂದು ಮಹಾನಗರದಲ್ಲಿ ನಾವು ಮುಂಬೈಯಲ್ಲಿ ಹಿಂದೆ ಇಂಥದ್ದು ಪ್ಯಾರಲಲ್ ಸಿನಿಮಾಲಿ ನೋಡಿದ್ದೀವಿ. ಆ ಥರದ್ದೊಂದು ಈ ಶ್ರಮಿಕ ಜೀವನ ಏನಿರುತ್ತೆ ಒಂದು ನಗರದಲ್ಲಿ, ಅದನ್ನು ಮಾಡೋರಲ್ಲಿ ಒಂದು ಮೌಲ್ಯಾಧಾರಿತ ಬದುಕನ್ನು ಕಟ್ಕೋಬೇಕು ಅನ್ನೋದು ಆಸೆ ಇರುತ್ತೆ. ಅಂದರೆ ಅದರಲ್ಲಿ ನಾವು ಎಷ್ಟೇ ಬಡತನ ಇದ್ದರೂ, ನಮಗೆ ಹಣದ ಕೊರತೆ ಏನೇ ಇದ್ದರೂ, ನಾವು ನಮ್ಮ ಮೌಲ್ಯಗಳನ್ನು ಮರೆತು ನಾವು ಬದುಕು ಮಾಡಬಾರ್ದು. ಏನೇ ಇದ್ದರೂ ಕಷ್ಟಪಟ್ಟು ಸಂಪಾದನೆ ಮಾಡಿ ನಮ್ಮ ಕನಸುಗಳನ್ನು ನಾವು ನಿಜ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಒಂದು ಮೆಸೇಜು ಈ ಚಲನಚಿತ್ರದಲ್ಲಿ ಅದು ಭಾಳ ಆಳವಾಗಿ ಅದು ಅಡಗಿದೆ. ಅದು ಕೆಲವು ಸಮಯ ಡೈಲಾಗಲ್ಲಿ ಬರುತ್ತೆ ಮತ್ತು ಕೆಲವು ಸಮಯ ಭಾವನೆಗಳು ಪ್ರಕಟ ಆಗುವ ರೀತಿಯಲ್ಲಿ ಬರುತ್ತೆ. ನನಗೆ ಬೆಂಗಳೂರಿನ ಬೀದಿಯ ಜೀವನವನ್ನು ಒಂಥರ ಬಿಂಬಿಸುವ ಒಂದು ಚಲನಚಿತ್ರ ಬಂದಿರೋದ್ರ ಬಗ್ಗೆ ನನಗೆ ಭಾಳ ಸಂತೋಷ ಇದೆ. ಮರ್ಯಾದೆ ಪ್ರಶ್ನೆ ಅನ್ನೋದು ಭಾಳ ದೊಡ್ಡ ಮಾತಾಗಿ ಈ ಚಿತ್ರಕಥೆಯಲ್ಲಿ ಮೂಡಿ ಬರುತ್ತೆ. ಯಾಕೆಂದರೆ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಅಂದರೆ ಯಾರು ಅಂದರೆ ನಾವು ಹಣದಿಂದ ಮೆಜರ್ ಮಾಡ್ಬೋದು. ಮಿಡಲ್ ಕ್ಲಾಸ್ ಮೌಲ್ಯಗಳನ್ನ ಯಾರು ಇಟ್ಕೊಂಡಿರ್ತಾರೋ ಅವರು. ಮಿಡಲ್ ಕ್ಲಾಸ್ ಮೌಲ್ಯ ಅಂದರೆ ಏನಂದರೆ, ಎಷ್ಟೇ ಕಷ್ಟ ಆದರೂ ನಾವು ಕಷ್ಟಪಟ್ಟರೆ ನಮ್ಮ ಬದುಕನ್ನು ವಿದ್ಯೆಯಿಂದಾಗಲಿ ಅಥವಾ ಕೆಲಸದಿಂದಾಗಲಿ ಅಥವಾ ಯುಕ್ತಿಯಿಂದಾಗಲಿ ನಾವು ಚೆನ್ನಾಗಿ ಮಾಡ್ಕೋಬೋದು. ಬದುಕನ್ನು ಹಸನ ಮಾಡಿಕೊಂಡು ನಮ್ಮ ಕನಸುಗಳನ್ನ ನನಸು ಮಾಡ್ಕೋಬೋದು ಅನ್ನೋ ಒಂದು ಮೌಲ್ಯ ಇರುತ್ತೆ. ಅದನ್ನು ಮಿಡಲ್ ಕ್ಲಾಸ್ ಅಂತ ಹೇಳಬೇಕು. ನಾವು ಬರೀ ಎಷ್ಟು ಹಣ ಬರುತ್ತೆ ಅದರಿಂದ ಅದರ ವರ್ಗೀಕರಣ ಮಾಡಬಾರ್ದು ಅನಿಸುತ್ತೆ. ಆ ಥರದ ಅರ್ಥ ಬರುವಂಥ ಒಂದು ಕಥಾವಸ್ತು ಈ ಚಲನಚಿತ್ರದಲ್ಲಿ ಇದೆ. ಅದಕ್ಕೆ ಇದನ್ನ ಎಲ್ಲರೂ ನೋಡಬೇಕು ಅಂತ ನಂಗೆ ಅನಿಸುತ್ತೆ.